ಬಹಳ ವರ್ಷಗಳ ಹಿಂದೆ ಸಾರಾ ಎಂಬ ದಯಾಳು ಮಹಿಳೆ ವಾಸಿಸುತ್ತಿದ್ದಳು. ಅವಳು ಮತ್ತು ಅವಳ ಗಂಡ ಇಬ್ರಾಹಿಂ ದೇವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಂದು ದಿನ ದೇವರು ಅವರಿಗೆ ತಮ್ಮ ಮನೆಯನ್ನು ಬಿಟ್ಟು ಹೊಸ ದೇಶಕ್ಕೆ ಹೋಗಲು ಕರೆದರು. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದು ತಿಳಿಯದೇ ಇದ್ದರೂ ದೇವರ ಮೇಲೆ ನಂಬಿಕೆ ಇಟ್ಟು ಅವನ ಮಾತಿಗೆ ವಿಧೇಯರಾದರು. ಒಂದು ರಾತ್ರಿ ಮಿನುಗುವ ನಕ್ಷತ್ರಗಳಿಂದ ತುಂಬಿದ ಆಕಾಶದ ಕೆಳಗೆ ದೇವರು ಒಂದು ವಿಶೇಷ ವಾಗ್ದಾನ ಮಾಡಿದರು. ಅವರ ಸಂತತಿ ಆಕಾಶದ ನಕ್ಷತ್ರಗಳಷ್ಟು ಅನೇಕವಾಗಿರುತ್ತದೆ ಎಂದು ಹೇಳಿದರು. ಆದರೆ ಸಾರಾಳಿಗೆ ಮಕ್ಕಳು ಇರಲಿಲ್ಲ. ವರ್ಷಗಳು ಕಳೆಯುತ್ತಾ ಅವಳು ವಯಸ್ಸಾದಳು ಮತ್ತು ದೇವರು ತನ್ನ ವಾಗ್ದಾನವನ್ನು ಹೇಗೆ ನೆರವೇರಿಸುತ್ತಾರೋ ಎಂದು ಯೋಚಿಸಲು ಆರಂಭಿಸಿದಳು. ಒಂದು ಬಿಸಿಯಾದ ಮಧ್ಯಾಹ್ನ 3 ವಿಶೇಷ ಅತಿಥಿಗಳು ಅವರ ಗುಡಾರಕ್ಕೆ ಬಂದರು. ಅವರು ಒಂದು ಆಶ್ಚರ್ಯಕರ ಸುದ್ದಿಯನ್ನು ಹೇಳಿದರು. ಮುಂದಿನ ವರ್ಷ ಸಾರಾಳಿಗೆ ಮಗ ಹುಟ್ಟುತ್ತದೆ. ಸಾರಾ ನಿಧಾನವಾಗಿ ನಕ್ಕಳು. ಇಷ್ಟು ವಯಸ್ಸಿನಲ್ಲಿ ನನಗೆ ಹೇಗೆ ಮಗು ಹುಟ್ಟಬಹುದು ಎಂದುಕೊಂಡಳು. ಆದರೆ ಅವರು ಸೌಮ್ಯವಾಗಿ ಕೇಳಿದರು, ದೇವರಿಗೆ ಅಸಾಧ್ಯವಾದದ್ದು ಏನಾದರೂ ಇದೆಯೇ? ಅದಾದ ನಂತರ ಏನಾಯಿತು ಗೊತ್ತೇ? ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದರು. ಸ್ವಲ್ಪ ಸಮಯದಲ್ಲೇ ಸಾರಾ ಒಂದು ಸುಂದರ ಮಗುವನ್ನು ತನ್ನ ಕೈಗಳಲ್ಲಿ ತಬ್ಬಿಕೊಂಡಳು. ಅವನಿಗೆ ಇಸಾಕ್ ಎಂದು ಹೆಸರು ಇಟ್ಟರು. ಅದರ ಅರ್ಥ ನಗು. ಒಮ್ಮೆ ಅನುಮಾನದಿಂದ ಬಂದ ನಗು ಈಗ ಸಂತೋಷ ಮತ್ತು ಆನಂದವಾಗಿ ಮಾರ್ಪಟ್ಟಿತು. ಇಸಾಕ್ ಬೆಳೆಯುತ್ತಾ ಬಂದಂತೆ ನಕ್ಷತ್ರಗಳಿಂದ ತುಂಬಿದ ಆ ರಾತ್ರಿ ದೇವರು ಕೊಟ್ಟ ವಾಗ್ದಾನವನ್ನು ಸಾರಾ ನೆನಪಿಸಿಕೊಂಡಳು. ಅವಳು ಒಂದು ಮಹತ್ವದ ಪಾಠವನ್ನು ಕಲಿತುಕೊಂಡಳು. ದೇವರಿಗೆ ಯಾವುದೂ ಅಸಾಧ್ಯವಲ್ಲ ಮತ್ತು ದೇವರು ಯಾವಾಗಲೂ ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ಪಾಠ: ಏನಾದರೂ ಅಸಾಧ್ಯವಾಗಿ ಕಂಡರೂ ದೇವರನ್ನು ನಂಬಿ. ಅವರು ನಿಮ್ಮ ಅನುಮಾನಗಳನ್ನು ಸಂತೋಷವಾಗಿ ಮಾರ್ಪಡಿಸಬಹುದು.